ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ, ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಕ್ಕಿ ಸೂಸ್ಲ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿಯನ್ನು ನೀರಲ್ಲಿ ನೆನೆಸಿ ನೀರೆಲ್ಲ ಹಿಂಡಿಟ್ಕೋಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಸಕ್ಕರೆ ಬೇಕು, ಪುಟಾಣಿ ಹಿಟ್ಟು ಬೇಕು, ಎಣ್ಣೆ, ಜೀರಿಗೆ, ಸಾಸಿವೆ ಇಷ್ಟಿದ್ರೆ ಸಾಕು. ಟೇಸ್ಟಿಯಾದಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಕ್ಕಿ ಸೂಸ್ಲವನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ಮಾಡುವ ವಿಧಾನ ಏನಪ್ಪ ಅಂದರೆ, ಒಂದು ಪಾತ್ರೆ ತೊಗೊಂಡು ಪಾತ್ರೆ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಬಿಸಿಯಾದ ನಂತರ ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು. ಇದು ನೋಡ್ರಿ, ನಮ್ಮ ಕಡೆ ಜಾಸ್ತಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಂಡಕ್ಕಿ ಸೂಸ್ಲ ಮತ್ತು ಉಪ್ಪಿಟ್ಟು. ಉತ್ತರ ಕರ್ನಾಟಕದ ಕಡೆ ಇವು ಬ್ರೇಕ್ಫಾಸ್ಟ್ ರೆಸಿಪಿ ಜಾಸ್ತಿ ಹೆಚ್ಚಾಗಿ ಬಳಸುವಂಥವು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡು ಟೊಮೆಟೊವನ್ನು ಹಾಕ್ಕೋಬೇಕು. ಟೊಮೆಟೊ, ಉಪ್ಪು, ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಇದಕ್ಕೇನು ಜಾಸ್ತಿ ನೀರು ಸೇರಿಸುವಂಥ ಅವಶ್ಯಕತೆ ಏನಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿರಿ, ಈ ಟೈಮಲ್ಲಿ ನಾನು ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡ ನಂತರ ನಾನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಎಣ್ಣೆಯಲ್ಲೇ ಫ್ರೈ ಆಗಬೇಕು, ಅಂದರೆ ಮಾತ್ರ ಮಂಡಕ್ಕಿ ಸೂಸ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದು ನಿಮಗೆ ಟೊಮೊಟೊ ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ನಾನು ನಮ್ಮನೆಯಲ್ಲಿ ಕಾಯಿ ಇರೋದೇ ಜಾಸ್ತಿ ಇತ್ತು, ಸೊ ಹಂಗಾಗಿ ನಾನು ಅದನ್ನೇ ಹಾಕಿದ್ದೀನಿ. ಹಣ್ಣು ಇರ್ತಾವಲ್ಲ ಅದನ್ನು ಹಾಕಿರಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಆಲ್ರೆಡಿ ಎಲ್ಲ ಬೆಂದಿರುತ್ತೆ. ಈ ಟೈಮಲ್ಲಿ ನಾನು ಇದಕ್ಕೆ ಟೇಸ್ಟಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೀನಿ. ನೀವು ಸಕ್ಕರೆ ಬೇಡ ಅಂದರೆ ಸಕ್ಕರೆ ಸ್ಕಿಪ್ ಮಾಡಿ ಬೆಲ್ಲನೂ ಕೂಡ ಬಳಸ್ಕೋಬೋದು. ಬೆಲ್ಲ ಹಾಕಿಬಿಟ್ಟು ಮತ್ತೆ ನಾನು ಮೊದಲು ಸ್ವಲ್ಪ ಉಪ್ಪು ಹಾಕಿದ್ದೆ, ಕೊನೆಯಲ್ಲಿ ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದರೆ ತುಂಬ ಟೇಸ್ಟಿಯಾದಂತಹ ಒಗ್ಗರಣೆ ರೆಡಿ ಆಗುತ್ತೆ ಮಂಡಕ್ಕಿಗೆ. ಈ ಮಂಡಕ್ಕಿಯನ್ನು ನಾವು ನೀರಲ್ಲಿ ಜಾಸ್ತಿ ಹೊತ್ತು ಬಿಡಬಾರ್ದು, ಬೇಗ ಹಾಕಿ ನೀರನ್ನು ಎಲ್ಲ ಹಿಚಿಗೆ ತೆಗೆದುಬಿಡಬೇಕು, ಅಂದರೆ ಮಾತ್ರ ಮೆತ್ತಗಾಗಲ್ಲ. ಸ್ವಲ್ಪ ಲೇಟ್ ಆದರೂ ಕೂಡ ಅದು ಏನಾಗುತ್ತೆ ಅಂದರೆ ಮೆತ್ತಗೆ ಆಗ್ಬಿಡ್ತೈತಿ, ಸೊ ಚೆನ್ನಾಗಿ ಬರಲ್ಲ. ಸೊ ಇವಾಗ ಉಪ್ಪು ಸಕ್ಕರೆ ಹಾಕಿದ್ದಾಯಿತು. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇಟ್ಕೊಂಡಿದ್ವಲ್ಲ, ನೀರಲ್ಲಿ ಹಾಕಿ ಅದನ್ನು ಇಟ್ಕೊಂಡಂತಹ ಮಂಡಕ್ಕಿಯನ್ನು ನಾವು ಈ ಒಗ್ಗರಣೆಗೆ ಸೇರಿಸ್ಬೇಕು. ಈ ಟೈಮಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಆಫ್ ಮಾಡಿ ನಾವು ರೆಡಿ ಮಾಡಿಟ್ಕೊಂಡಂತಹ ಮಂಡಕ್ಕಿಯನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಇದು ಮುದ್ದೆ ಇರ್ತವೆ, ಒಡೆದು ಹಾಕ್ಕೊರಿ. ಒಡೆದು ಹಾಕಿದ್ರೇ ನಾವು ಎಲ್ಲ ಕಡೆ ಇದು ಗ್ರೇವಿ ಹಿಡಿಯೋಕ್ಕೆ ಸಾಧ್ಯ. ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟ ನಂತರ ಮೇಲ್ಗಡೆ ನಾವು ಇದಕ್ಕೆ ಪುಟಾಣಿ ಪೌಡರನ್ನು ಹಾಕಬೇಕು. ಅಂದರೆ ನಾವು ಹುರ್ಗಡ್ಲೆ ಪೌಡರು ಅಂತೀವಿ, ಅಥವಾ ಹುರ್ಗಡ್ಲೆ ಪೌಡರು ಹಾಕ್ಬೋದು, ಅಥವಾ ಪುಟಾಣಿ ಪೌಡರು ಹಾಕ್ಕೊಳ್ಬೋದು. ನೀವೆಷ್ಟು ಪುಟಾಣಿ ಪೌಡರ್ ಜಾಸ್ತಿ ಹಾಕ್ತೀರಲ್ವ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಜಾಸ್ತಿ ಅಂದರೆ ಮತ್ತು ಅಷ್ಟು ಜಾಸ್ತಿ ಅಲ್ಲ, ನಮ್ಮ ಎಷ್ಟು ಬೇಕಲ್ಲ ಆ ಕ್ವಾಂಟಿಟಿ ತಕ್ಕಷ್ಟು ಹುರ್ಗಡ್ಲೆ ಪೌಡರ್ ಅಥವಾ ಪುಟಾಣಿ ಪೌಡರ್ ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಇದರಲ್ಲಿ 1-2 ಮಿರ್ಚಿ ಬಜ್ಜಿಯನ್ನು ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾದಂತಹ ಸೂಪರ್ ಟೇಸ್ಟಿಯಾದಂತಹ ಮಂಡಕ್ಕಿ ರೆಡಿ ಆಗುತ್ತೆ. ಈ ರೀತಿ ನೋಡಿರಿ, ಪುಟಾಣಿ ಪೌಡರನ್ನು ಹಾಕಿಬಿಟ್ಟು ಮೇಲ್ಗಡೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕೆಲವೊಬ್ಬರು ಮೊದಲೇ ಏನು ಮಾಡ್ತಾರೆ, ಒಂದೊಂದು ಕಡೆ ನಾನು ನೋಡಿರೋ ಪ್ರಕಾರ ಮಂಡಕ್ಕಿ, ಈಗ ಹಸಿ ಮಂಡಕ್ಕಿ ಇರ್ತಾವಲ್ಲ ಅದಕ್ಕೇ ಪುಟಾಣಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ. ಆಮೇಲೆ ನಾವು ಮಾಡ್ಕೊಂಡಂಥ ಒಗ್ಗರಣೆಯನ್ನು ಹಾಕ್ತಾರೆ. ಹಾಗಾದರೆ ಅದಕ್ಕೆ ಒಗ್ಗರಣೆ ಹಿಡಿಯಲ್ಲ, ಉಪ್ಪು ಖಾರ ಮಂಡಕ್ಕಿಗೆ ಹಿಡಿಯಲ್ಲ. ಸೊ ಇದೇ ಮೆಥಡಲ್ಲಿ ಮಾಡಿ ತುಂಬ ಟೇಸ್ಟಿಯಾದಂತಹ ಒಗ್ಗರಣೆ ರೆಡಿಯಾಗುತ್ತೆ. ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.